ಪಾರ್ವತಿ ಹೋಗ್ಬರ್ತೀನಿ, ಲೇಟ್ ಆಯ್ತು. ಆತ್ ಹೋಗ್ಬರ್ರಿ. ಅಂದಂಗ್ರಿ ಊಟಕ್ಕೆ ಸೀದಾ ಮನೆಗೆ ಬರ್ರಿ ದೌಡು. ಹಾ ಅಂದಂಗೆ ಹೇಳದ್ ಮರ್ತೇನೆ ನೋಡು, ಇವತ್ತು ಊಟಕ್ಕೆ ಬರೋಕ್ಕಾಗಲ್ಲ, ನಂಗೆ ಕೆಲ್ಸ ಮಾಡದವು ಆಫೀಸ್ನಾಗ. ನಾ ಅಲ್ಲೇ ಏನು ತಿನ್ಕೋತೀನಿ ತಗೋ, ನೀವು ಊಟ ಮಾಡು. ಏನ ರೀ? ಬೇಡ, ನಾನಂಗ್ರ ಊಟಕ್ಕೆ ತಂದು ಕೊಡ್ಲಾ? ಬೇಡ, ಮತ್ತೆ ಅದೊಂದು ಊಟಕ್ಕೆ ಕೊಡೋಕ್ಕೋಸ್ಕರ ಅಲ್ಲಿವರೆಗೂ ಯಾಕೆ ಬರ್ತೀವಿ ಸುಮ್ಮನೆ ತ್ರಾಸ ತಗೊಂಡು? ಹೌದಿಲ್ಲ, ಆರಾಮ ಮನ್ಯಾಗಿರೋ, ಏನಾಗಲ್ಲ. ನಾ ಅಲ್ಲಿ ಹೇಳ್ತೇನೆ ಸ್ಟಾಪಿಗೆ, ಚಲೋ ಏನಾರ ಒಂದು ಚಲೋ ಹೋಟೆಲ್ನೇ ಒಂದು ಏನಾರು ತಂದು ಕೊಡ್ತಾರೆ. ನಾನು ಹೆಚ್ಚಾಗಿ ತಿನ್ನೋದಂದ್ರೆ ಇದು ಇದು ಬ್ಯಾಳಿ ಕಿಚಡಿ ಚೆನ್ನಾಗಿರ್ತೈತಿ, ಬಿಸಿ ಬಿಸಿಯಾಗಿ ಅದನ್ನ ತಿಂದಿರ್ತೇನೆ ತಗೋ. ಇರ್ಲಿ ಬಿಡ್ರಿ, ನಾನೇ ಮಾಡ್ಕೊಂಡ್ ಬರ್ತೇನೆ, ಅದ್ರಾಗ ಏನೈತಿ. ತಗ ನೀವು ಹಿಂಗೆ ಬೇಡ ಆರಾಮಾಗಿರೋ ಅಂದ್ರೆ ನಾನೇ ಕಲ್ಲು ಹೊಡ್ಯಾಕ ಹೋಗಿರ್ತೇನೆ. ನನಗೆ ನಿಮ್ಮ ಆರೋಗ್ಯ ಮುಖ್ಯ, ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನೇ ತೊಗೊಂಬರ್ತೀನಿ ಅಷ್ಟೇ. ಆಯ್ತು. ಯಾವ್ದ ಗಾಡಿ ಬಂದಂಗ ಅಲ್ಲಿಲ್ಲ? ಹೌದಲ್ಲ, ಯಾರು ರೀ? ಕಳ್ಳಮಂಟಿ. ಯಾಕ ಏನ್ ಇದ್ಕಿದ್ದಂಗ? ಬಾ, ಚಲೋ ಆತ್ ಬಂದಿದ್ದು. ಪಾರ್ವತಿನೂ ಬೇಕೇರಾಕ್ ಬೇಜಾರಾಗತ್ತೈತಿ ಏನಾಗತ್ತಿದ್ಲ, ಚಲೋ ಆತ್ ನೀನು ಬಂದಿದ್ದು. ಬಾ ಕುಂದ್ರ ಬಾ. ನನಗೀಗ ಸ್ವಲ್ಪ ಅರ್ಜೆಂಟ್ ಐತಕ್ಕ, ಬಂದ್ ಮಾತಾಡ್ಲೆ ಮತ್ತೆ ನೀನ್ ಕೊಡು. ಹೋಗು ನಂದು ಕೇಳೋರು ಯಾರದಾರ ತಗೋ, ತಮ್ಮ ಅಂತ ಹೇಳ್ಕೊಳಕ್ ನಾ ಬರ್ತೀನಿ. ತಮ್ಮಗ ಬೇಡಾಗೈತೆ ನನ್ನ ವಿಚಾರ. ಯಾಕಕ್ಕ ಏನಾತು? ಅಲ್ಲ ನೀ ಹಿಂಗ ಒಂಥರ ವಿಚಾರ ಮಾಡ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಯಾಕೆ ಏನಾತು? ಆರಾಮದಿಯಲ್ಲ? ಮನ್ಯಾಗ ಎಲ್ಲರೂ ಆರಾಮದಾರ? ನಿನ್ ಮಗ ಆರಾಮದಾನಲ್ಲ? ಮೊಮ್ಮಗ, ಸುಸಿ, ಮನ್ಯಾನವ್ರು ಎಲ್ಲರೂ ಆರಾಮದಾರಲ್ಲ? ಎಲ್ಲರೂ ಆರಾಮದಾರಪ್ಪ. ಆರಾಮಿಲ್ದಂಗ ಆಗಿರೋದು ನನಗೆ, ಅನುಭವಿಸ್ತಾ ಇರೋದು ನಾನು. ನಿನಗೇನು ಗೊತ್ತು? ಏನಾತಕ್ಕ ಏನಾತ್ ಹೇಳು. ನೀ ಹಿಂಗ್ ಒಗಟಾಗಿ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗಲ್ವಾ? ಏನು ಮಾತಾಡಿ ಏನು ಉಪಯೋಗಪ್ಪ ಹೇಳು? ನನ್ನ ಕರ್ಮನೇ ಸರಿ ಇಲ್ಲಲ್ಲ. ಅಲ್ಲಲ್ಲ, ನನಗಂತೂ ಆ ಮನ್ಯಾಗ ಎಳ್ಳು ಕಾಸಿನ ಕಿಮ್ಮತ್ತಿಲ್ಲ, ಒಟ್ಟು ಪ್ರೀತಿಯಿಂದ ನೋಡ್ಕೊಳಂಗಿಲ್ಲ, ಯಾರು ಆಧರಿಸಂಗಿಲ್ಲ. ಅತ್ತೆನ ಮರ್ಯಾದೆ ಅಂತೂ ನನ್ನ ಸೊಸಿಗೆ ಮೊದಲೇ ಇಲ್ಲ. ಅವನ ಪ್ರೀತಿ ಅಂತೂ ಮಗ್ಗಿಲ್ಲ ಈಗ. ಏನಂಗ ಅವ್ರದೇ ರಾಜ್ಯ ಆಗ್ಬಿಟ್ಟತಿ. ನಾನೇ ಆ ಮನ್ಯಾಗ ಒಂಥರ ಭಿಕ್ಷಕ್ಕೆ ಆದಂಗೆ ಆಗ್ಬಿಟ್ಟೇನೆ. ಏನ ಇವ ಅತ್ತ ಯಾಕ ಏನ್ ಹೇಳತ್ತಿ? ನಂಗೆ ಒಂದು ಅರ್ಥ ಆಗುತ್ತ. ಏನಾತು? ಯಾಕ ಏನಾತು? ಬಿಡಿಸಿ ಹೇಳಿ ನಂಗೆ ಊಟ. ಅಲ್ಲ, ನನಗ್ ಕಂಡಂಗ ಪವಿತ್ರ ಭಾಳ ಒಳ್ಳೆ ಹುಡುಗಿ. ಆಕಿ ನಿನ್ ಮನ್ಸಿಗೆ ಬೇಜಾರು ಮಾಡ್ತಾಳ, ನಿನ್ ಕಾಲ್ ಕಸಕ್ಕಣ ಕಾಣ್ತಾಳ ಅಂತ ನಂಗೆ ನಿಜವಾಗ್ಲೂ ಈ ಕ್ಷಣಕ್ಕೂ ನಂಬಕ್ ಆಗವಲ್ತು. ಆದ್ರ ನೀನ್ ನೋಡಿದ್ರೆ ಹಿಂಗಂತಿ. ನನಗಿದ್ರೆ ಯಾವ್ದು ಕರೆ ಯಾವ್ದು ಸುಳ್ಳು ನಂಗೆ ಗೊತ್ತಿಲ್ಲ. ಇನ್ ನಿನ್ ಮಗ ನೀ ಹಾಕಿದ ಗೆರಿ ಒಟ್ಟ ದಾಟಂಗಿಲ್ಲ. ಹೌದೌದು, ಪವಿತ್ರ ಹುಡುಗಿ ಅದು, ಭಾರಿ ಒಳ್ಳೆ ಹುಡುಗಿ ಅದು. ಪಾಪ ಹಿರಿಯರು ಕಿರಿಯರು ಅಂದ್ರೆ ಅಷ್ಟು ಮರ್ಯಾದಿ. ಪಾಪ ಒಳ್ಳೆ ಹುಡುಗಿ, ಬಡವ್ರ ಮನೆಯಾಗಿಂದ ಬಂದ್ರು ತಗ್ಗಿ ಬಗ್ಗಿ ನಡಿತೈತಿ, ಅಷ್ಟು ಮರ್ಯಾದೆ ಕೊಡ್ತೈತಿ. ಆಕಿ ಆಂಟಿಯರಿಗೆ ಏನಾರ ಅಂತಾಳ ಅಂದ್ರೆ ನಂಗೆ ನಂಬಕ್ಕಾಗೋಲ್ತ. ಹಂಗೊಂದು ವೇಳೆ ಅಂದಾಳ ಅಂದ್ರೆ ಆಕಿಗೆ ಇವ್ರು ಎಷ್ಟು ಬೇಜಾರು ಮಾಡಿರ್ಬೋದು, ನೀವು ಯೋಚನೆ ಮಾಡ್ರಿ. ಅಯ್ಯಯ್ಯ, ಏನಂತ ನಮ್ಮ ತಮ್ಮನ ಹಿಂತೆಗೆ ಸಿಕ್ಬಿಟ್ಟೆ ನಾ ಪುಣ್ಯಾತ್ಗಿತ್ತಿ. ನೋಡು ಹೆಂಗಂತಾಳ ನೋಡ್ಲ. ನಾನೇ ಏನೇ ಮಾಡಿರ್ಬೇಕಂತ, ಅದಕ್ಕೆ ಆಕೆ ಹಂಗೆ ಮಾಡ್ತಾ ಇದ್ದಾಳಂತ. ನಾ ಏನು ಮಾಡಿಲ್ಲ ಲಾಸಿಕಂತ ಪಟ್ಟಿಲ್ಲ, ನಾ ಏನು ಮಾಡಿಲ್ಲ ಲಾಸಿಕಂತ. ಇಲ್ಲ ನೋಡಿಲ್ಲ, ಅವ್ರಿಗೆ ಏನಿಲ್ಲ, ಎಲ್ಲ ಸೊಕ್ಕ ಹೆಚ್ಚಾಗೈತಿ ಗೊತ್ತಾ. ನನ್ನ ಮಗ ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಲ್ಲ, ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟ. ನಿನಗೆ ಇಷ್ಟ ಇದ್ರೆ ಇರ್ಬೋದೇವ, ಇಲ್ಲಾದ್ರೂ ಹೋಗನ್ನೋ ಲೆಕ್ಕಕ್ಕೆ ನನಗೆ ಬಾಯಿಗೆ ಬಂದಂಗೆ ಅಂದು ನನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟ ಗೊತ್ತನ. ನನಗಂತರೂ ಭೂಮಿನೇ ಬಾಯಿ ತೆಗೆದು ಒಂದು ಕ್ಷಣಕ್ಕೆ ಒಳಗೆ ಹೋಗ್ಬಾರ್ದೇನಪ್ಪ ನಂಗೆ ಆಗ್ಬಿಡ್ತು. ಏನು ಮಾಡ್ಬೇಕು ನೋಡು ಇಂಥ ಮಕ್ಕಳಿದ್ರೆ. ಯಾಕ್ರಿ ಏನಾಯ್ತು? ಅವ ಹಂಗೆಲ್ಲ ಅನ್ನ ಮೈ ಬಿಟ್ಟು ಹೋಗೇ ಬಿಡ ಅನ್ನ. ಅಲ್ರಿ ಚಿಕ್ಕಮ್ಮರ ಅಂತದೇನಾತ್ರಿ? ಅಕ್ಕ ನೀ ಮೊದಲು ಕುಂತು ಸ್ವಲ್ಪ ಸುಧಾರಿಸ್ಕೊ. ತಡಿ ಕುಂದ್ರು. ಪಾರ್ವತಿ ಸ್ವಲ್ಪ ನೀರು ಕೊಡು ಮೊದ್ಲು ಅಕ್ಕಾಗ, ಪಾಪ ಅಲ್ಲಿಂದ ಬಂದಾಳು. ಬೇಡ, ಗಾಡ್ಯಾಗ ನೀರಿದ್ದು ಕುಡ್ದೇನಿ. ಏನು ಕಾಣ್ಲಾರ್ದು ನೀರಲ್ಲವೇನು? ಹೋಗ್ಲಿ, ಚಾ ಕುಡಿತೀಯ ಇಲ್ಲ ಏನು ಕಾಫಿ ಕುಡಿತೀಯ ಹೇಳಿ, ನೀನು ಅದನ್ನ ಮಾಡ್ಕೊಡ್ತಾ. ಈಗ ಸದ್ಯಕ್ಕೆ ಏನು ಬೇಡಪ್ಪ, ನನಗೆ ಭಾಳ ಬೇಜಾರಾಗೈತಿ. ತಿನ್ನಾಕ ಕುಡಿಯಾಕ ಮನಸ್ಸಿರ್ಬೇಕು ಯಾವುದಾದ್ರು. ನನಗೆ ಯಾವುದಕ್ಕೂ ಮನಸ್ಸಿಲ್ದಂಗೆ ಆಗ್ಬಿಟ್ಟೈತಿ. ಸದ್ಯಕ್ಕೆ ನನಗೇನು ಬೇಡ. ಅಕ್ಕ ಈಗ ಸುಧಾರಿಸ್ಕೊ, ಸ್ವಲ್ಪ ತನ ಬಿಟ್ಟು ಏನಾದ್ರು ತಿಂದು ಸುಧಾರಿಸ್ಕೊ. ನಾನು ಆಫೀಸ್ಗೆ ಹೋಗ್ಬರ್ತೀನಿ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಐತಕ್ಕ, ಬಿಟ್ಟರೆ ನಡೆಯಂಗಿಲ್ಲ. ಅದಕ್ಕೆ ನಾನು ಅದನ್ನ ಮುಗಿಸ್ಕೊಂಡು ಸೀದಾ ಇಲ್ಲೇ ಬರ್ತೀನಿ ಆಯ್ತಾ. ಸ್ವಲ್ಪ ಆದಷ್ಟು ದೌಡ್ ಮುಗಿಸ್ಕೊಂಡೇ ಬರ್ತೇನೆ ಅಂತ. ಮಧ್ಯಾಹ್ನ ಊಟಕ್ಕೆ ಈಕೆ ಏನೋ ತೊಗೊಂಡ್ಬರ್ತೀನಿ ಅನ್ನತ್ತಿದ್ಲು. ಬೇಡ, ನಾ ಅಲ್ಲೇ ಏನಾರ ತಿಂತೇನೆ, ಪಾರ್ವತಿ ನಿನ್ ಜೊತೆಗೆ ಇರ್ತಾಳ, ನೀ ತಲೆ ಕೆಡ್ಸ್ಕೊಬೇಡಕ್ಕ. ಏನ ಇನ್ನೊಂದು 5 ನಿಮಿಷ ನಿಂದ್ರಲ್ಲ, ನನ್ನ ಮನ್ಸಿಗೆ ಭಾಳ ನೋವಾಗೈತ್ಲ. ನೀನು ಹಿಂಗೆ ಕೇಳ್ದೆ ಹೋದ್ರೆ ನನಗೆ ಹೆಂಗೆ ಅನಿಸುತ್ತಂದ್ರೆ, ನಾಯಿ ನೀನು ಕೇಳೋರು ಯಾರದಾರ ಅಂತೇಳಿ ಅಂದ್ರೇನೋ ಅಂತ ಅನಿಸ್ತದೆ ಗೊತ್ತಲ್ಲ. ತೋ ಚಿಕ್ಕಮ್ಮರ ಹಂಗೆ ಯಾಕೆ ಅನ್ಕೋತೀರಿ? ಯಾರು ನಿಮಗೆ ಏನಂದ್ರೆ ಹೇಳ್ರಿ. ಅಕ್ಕ ಅಂತ ಅವ್ರಷ್ಟು ಮರ್ಯಾದೆ ಕೊಡ್ತಾರೆ, ನಾನಂತರೂ ಬಿಡ್ರಿ ಏನು ಅನ್ನೋದೇ ಇಲ್ಲ. ಏನು ಹೇಳಕ್ಕೆ ಹೋಗಲ್ಲ, ಕೇಳಕ್ಕೆ ಹೋಗಲ್ಲ. ಅಂಥದ್ರಾಗ ನೀವು ಹಿಂಗೆ ಯಾಕೆ ಅನ್ಕೊಂತೀರಿ ಅಂತ ನನಗೆ ಅರ್ಥ ಆಗೋಲ್ತು. ಏನೂ ಆಗಲ್ಲ, ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀರಿ?
ಅಯ್ಯೋ ಬಿಡ್ಲ, ನಾ ಇನ್ನು ಆ ಮನೆಗೆ ಹೋಗೋದಿಲ್ಲ. ಅಜ್ಜಿ ಐತೆ ಆ ಮನೆಗೆ ಹೋಗೋದು. ಆ ಮಾಟಗಾತಿ, ಆ ಮಿಟಕ್ಲಾಡಿ ಪವಿ ಅದಾಳಲ್ಲಕ್ಕಿ ಪವಿತ್ರ, ಎಲ್ಲ ತನ್ನ ವಶಕ್ಕೆ ತೊಗೊಂಡ್ಬಿಟ್ಟಾಳ. ನನ್ನ ಮಗ ಅಂತರೂ ಆಕಿ ಹೇಳ್ದಂಗೆ ಕುಣಿತಾನ. ಆಕಿ ಕುಂದ್ರಂದ್ರೆ ಕುಂದಿರ್ತಾನ, ನಿಂದ್ರಂದ್ರೆ ನಿಂದಿರ್ತಾನ. ಆಕಿ ಏನು ಹೇಳ್ತಾಳಲ್ಲ ಅದನ್ನೇ ಕೇಳ್ತಾನೆ ನೋಡ್ಲ. ನನ್ನ ಮಾತಂದ್ರೆ ಒಟ್ಟಕ್ಕಿ ಮತ್ತಿಲ್ಲಲ್ಲ ಅವಂಗ. ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೋ ಏನೋ ದೇವರಿಗೆ ಗೊತ್ತು. ತಾಯಿಯನ್ನ ಪ್ರೀತಿ ಒಂಚೂರು ಇಲ್ಲಲ್ಲ. ಮೊದಲು ನಾನು ಏನಾರ ಹೇಳಿದ್ರೆ ಆತೆವ ನೀ ಹೆಂಗೆ ಹೇಳ್ತಿ ಹಂಗೆ ಅಂತಿದ್ದ. ಈಗ ಹಂಗಲ್ಲಪ್ಪ ಯವ್ವ, ಅದು ಯಾಕೆ ಬೇ ಹಂಗೆ, ಇದು ಯಾಕೆ ಬೇ ಹಿಂಗೆ, ನೀ ಅಕ್ಕಿಗೆ ಯಾಕೆ ಹಂಗಂದು, ಈಕಿಗೆ ಯಾಕೆ ಹಿಂಗಂದು. ಅಯ್ಯೋ 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 ಅಯ್ಯೋ, ಹೆಂಡತಿ ಪರ ಒಂದು ಪರ ಪ್ರಶ್ನೆ ಕೇಳ್ತಾನ. ಅಬ್ಬಬ್ಬಬ್ಬಬ್ಬ, ಮಾತಾಡಬಾರ್ದು ಬಿಡು ಅದನ್ನು. ಆ ನಮನಿ ಮಾಡ್ತಾನೆ. ಹೆಂಡತಿ ಒಂದು ಏನಾರ ಹೇಳಂಗಿಲ್ಲ ನೋಡ್ಲ, ಒಂದು ಈಟ್ ಏನಾರ ಹಂಗಲ್ಲವ ಹಿಂಗೆ ಹಿಂಗಲ್ಲವ ಹಂಗೆ ಅಂತೇಳಿ ನೀವು ನನಗೇನು ಹೇಳ್ಬೇಡ್ರಿ ಅಂತಾಳಕ್ಕೆ. ಅನ್ನತ್ತಿದ್ದಂಗೆ ಮುಗೀತಿ ಇವನು. ಯಾಕೆ ಬೇ ಆಕಿಗೇನಂತಿ, ಆಕಿಗೇನು ಅನ್ಬೇಡ ನೋಡಿ ಹೇಳೇನ. ಈಗ ನನ್ನ ಜೀವಕ್ಕೆ, ನನ್ನ ದೈವಕ್ಕೆ, ಆಕೆ ಅಂದ್ರೆ ನನ್ನ ಪ್ರಾಣಕ್ಕೆ ಅಂತೇಳಿ ಇವನು ನಿಂತ ಬಿಡ್ತಾನಲ್ಲ. ಒಟ್ಟಕ್ಕೆ ಮತ್ತಿಲ್ಲ ನೋಡ್ಲ. ನಾ ಅಂದ್ರೆ ನಿಜವಾಗ್ಲು ನನಗಂತೂ ಇತ್ತಿತ್ತಾಗ ಯಾಕಾರ ಆ ಮನೆ ಬದುಕೇನೆ ಅನ್ನಂಗೆ ಆಗ್ಬಿಟ್ಟತ್ ನೋಡ್ಲ. ನನ್ನ ಮನೆಯೊಳಗೆ ನನಗೆ ಸ್ವತಂತ್ರ ಇಲ್ದಂಗೆ ಆಗಿಬಿಟ್ಟತ್ತಲ್ಲ. ಹೌದಾ, ಇಷ್ಟೆಲ್ಲ ಅದ್ಗೆಟ್ಟತ್ತ? ಏನಂಗಾರ ಏನಾಗಿರ್ಬೋದು? ಆಯ್ತು, ನೀವು ಒಂಚೂರು ಹೋಗೋ ಕಕ್ಕಲ್ ಮರೆ ತಗೊಂಬಾಯ್ಕ, ತಲೆ ಕೆಡಿಸ್ಕೊಬೇಡ. ಇವತ್ತು ಇಲ್ಲೇ ಇರು. ಏನು ನಾ ಎಲ್ಲ ಮಾತಾಡ್ತೇನೆ. ಬಾ ಮುಕ್ಕು ಬಾ, ಇಲ್ಲ ಅಂದ್ರೆ ನನ್ನ ರೂಮ್ನಾಗ, ಅಲ್ಲಿ ಆ ರೂಮ್ನಾಗ ಮುಕ್ಕೋಗಿ ನಿನ್ನ ರೂಮ್ನಾಗ. ಮಕ್ಕಳಕ್ಕೆಲ್ಲ ಎಲ್ಲಿ ನಿದ್ದೆ ಬರ್ತತಿ. ನಿದ್ದೆಗೆಟ್ಟ ವಾರ ತಿಂಗಳ ಮ್ಯಾಗಾತ ಕುಂತಿರ್ತೇನೆ. ಹೋಗಿ ಒಂದು ಸ್ವಲ್ಪ ತನ ಏನು ಮಾಡಲಿ, ನಿದ್ದಿಲ್ಲ ನೀರಡಿಕಿಲ್ಲ. ಪಾರ್ವತಿ ಸರಿ, ಅಕ್ಕ ಬೇಜಾರ್ನಾಗದಾಳ, ಚಲೋ ತಂಗ ನೋಡ್ಕೊ. ಏನೋ ಹಂಗೆ ಹಿಂಗೆ ಅದೇನಾಯ್ತು ಇದು ಯಾಕೆ ಹಿಂಗಾತು ಅಂತ ಕೊಡಿ ಕುಂಟಿ ಮಾತಾಡಿ ತಲೆ ಇಡಿಸ್ಬೇಡ. ಏನ ಮೊದಲ ಬೇಜಾರ್ನಾಗದಾಳ, ಕಷ್ಟ ಅಂತೇಳಿ ಇಲ್ಲಿ ಬಂದಾಳ. ಸುಮ್ಮನೆ ನಾವು ಆಕಿ ಮನ್ಸಿಗೆ ನೋವು ಮಾಡಿ ಕಳ್ಸೋದು ಚಲೋ ಅಲ್ಲ. ಏನಾಗೈತೆ ಏನೋ ಒಟ್ಟು ಗೊತ್ತಿಲ್ಲ, ಕೇಳೋಣ ಅದನ್ನು. ಏನ ಸ್ವಲ್ಪ ಚಲೋ ನೋಡ್ಕೊ ಅಕ್ಕನ್ನ. ಪಾರ್ವತಿ ಕೇಳೈತಿ. ಅವ್ರು ಹೋಗೋ ರೀತಿ ನೋಡಕತ್ತಿದ್ದೆ ರೀ. ನೀವು ಯಾಕೆ ಅವ್ರ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೊತೀರಿ? ಅವರು ಹೆಂಗೆ ಗೊತ್ತಾ, ನನಗೆ ಅನಿಸ್ತಾ ಇರೋ ಮಟ್ಟಿಗೆ ಆ ಪಾರ್ವತಿ, ಅದು ಪಾರ್ವತಿ ಅಂತ ನನ್ನ ಸೊಸೆ ಹೆಸರೇ ಬರ್ತೈತೆ, ಪವಿತ್ರ ಅದಾಳಲ್ಲ, ಭಾಳ ಒಳ್ಳೆ ಹುಡುಗಿ. ಆ ಹುಡುಗಿ ಅಷ್ಟು ಕಷ್ಟ ಕೊಟ್ಟ ಎಲ್ಲ ಸಹಿಸ್ಕೊಂಡತ್ತದ. ಈಗಕ್ಕೆ ಹೊಳ್ಳೆ ಮಾತಾಡ್ತಾ ಇದ್ದಾಳ ಅಂದ್ರೆ ಇವ್ರು ಏನು ಅಂದಿರ್ಬೋದು ವಿಚಾರ ಮಾಡ್ರಿ ನೀವು ಒಂದು ಸ್ವಲ್ಪ. ಹಾಂ, ಇವರು ಯಾಕೆ ಮನ್ಸಿಗೆ ಏನೋ ಬೇಜಾರಾದಂಗೆ ನಡ್ಕೊಂಡಾರ, ಅದಕ್ಕೆ ಅಕ್ಕಿ ಹೊಳ್ಳಿ ಮಾತಾಡೋಣ. ಗಂಡ ಎಷ್ಟೇ ಆದರೂ ಹೆಂಡ್ತಿನ ಹೆಂಗೆ ಬಿಟ್ಕೊಡ್ತಾನ, ಅವಂಗೂ ಹೆಂಡ್ತಿ ಮಾತಾಡಿದ ಸರಿ ಅನ್ಸಿರ್ಬೋದು. ಆ ಕಾರಣಕ್ಕೆ ಏನಾರ ಬಾಯಿ ಬಂದಂಗೆ ಬೈದಿರ್ಬೋದು. ನೀವು ಇವ್ರ ಮಾತು ಕೇಳ್ಕೊಂಡು ಯಾರ ಜೊತೆಗೂ ಏನು ಜಗಳನೂ ಮಾಡಬೇಡ್ರಿ, ಏನು ಹೇಳಕ್ಕೂ ಹೋಗ್ಬೇಡ್ರಿ. ಅಯ್ಯೋ ನೀ ತಲೆ ಕೆಡಿಸ್ಕೊಬೇಡ, ನನಗೂ ಅರ್ಥಕತಿ. ನಾ ಫೋನ್ ಹಚ್ಚಿ ಸಂಜೀಕ ಇವಂಗ ಅಪ್ಪಾಗ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ. ಅವ್ನ ಜೊತೆಗೆ ಮಾತಾಡಿ ನನ್ನ ಕೇಳ್ತೀನಿ ಆತ. ನಾ ಏನು ಜಗಳ ಮಾಡಕ್ಕೆ ಹೋಗಲ್ಲ. ಸರಿ ನಾ ಬರ್ತೀನಿ, ಲೇಟ್ ಆಯ್ತು, ನನಗೆ ಆಲ್ರೆಡಿ ಲೇಟ್ ಆಯ್ತು. ಎಷ್ಟು ಕೇಳ್ಬೇಕು ನಿಮ್ಗೆ? ಸರಿ ಹುಷಾರಿ. ಮಧ್ಯಾಹ್ನ ಮತ್ತೆ ತರೋದು ಬೇಡ ಅಂತೀರಿ, ಅಲ್ಲಿ ಏನ್ರ ಬಿಸಿ ಬಿಸಿ ತಿನ್ರಿ. ಮತ್ತೆ ಹಂಗ ಸುಮ್ಮನೆ ಕುಂತ ಕೆಲಸ ಮಾಡಬೇಡ್ರಿ. ಅಲ್ಲ ಹೋಗಿಬಿಟ್ನಾ ಒಂದೀಟು ಒಂದಕ್ಕದು ಹೋಗಿ ಮಾರಿ ತಕೊಂಬರೋದ್ರಾಗ ಹೋಗಿಬಿಟ್ನಲ್ಲ. ಇನ್ನೊಟ್ಟು ಮಾತಾಡೋದಿತ್ತು. ಅದು ಚಿಕ್ಕಮರ ಅರ್ಜೆಂಟ್ ಐತೆ ಅವ್ರ ಕೆಲಸ. ಅವ್ರು ಅರ್ಜೆಂಟ್ ಅಂತೇಳಿ ಹೊಂಟಿದ್ರೆ ನೀವು ಬಂದ್ರಿ. ನೀವಂತೇಳಿ ಇನ್ನೂ ಪಾಪ ಒಂದು ಅರ್ಧ ತಾಸು ನಿನ್ನ ಥರ ಮಾತಾಡಿದ್ರ ನಾನೇನಾರು ಮಾತಾಡ್ಸೋಕೋದ್ರೆ ಮಾತಾಡ್ತಿದ್ದಿಲ್ಲ ಅವ್ರ. ಅಂದಂಗೆ ಮನಿ ಏನ ಬಿಕು ಅನ್ನಕತೈತಿ. ಮನ್ಯಾಗ ಯಾರಿಲ್ಲನ? ಎಲ್ಲಾರು ಎಲ್ಲೋಗ್ಯಾರ? ಓ ಅತ್ತಿ, ಯಾವ ಬಂದೆ? ಇನ್ನೀದಾಗ ಬನ್ನಿ ಅಂದಂಗೆ ಈ ಕಿಲ್ಲೆ ಅದಾಳ. ಕಾಲೇಜಿಲ್ಲ ನಿನ್ಗೆ ಇವತ್ತು? ಹೋಗ್ಬೇಕ, ಸ್ವಲ್ಪ ಲೇಟ್ ಐತಿ ಇವತ್ತು. ಲೇಟ್ ಐತೆ, ಆಯ್ತು ತೋರುವ. ಅಲ್ಲ ಅರವಿಂದ ಪಾರ್ವತಿ ಆಫೀಸಿಗೆ ದೌಡೋಗ್ಯಾರ ಇವತ್ತು? ಈಗ ಹೊಂಟಾನ ನಮ್ಮ ತಮ್ಮ. ಅಯ್ಯೋ ಅತ್ತಿ, ನಿಂಗೆ ಗೊತ್ತಿಲ್ಲ, ನೀ ಸ್ಟೇಟಸ್ ಅದು ನೋಡಲ್ಲನ? ಅಣ್ಣ ಅತ್ತಿಯಮ್ಮ ಇಬ್ರು 2 ದಿನ ಆತ ಆರಾಮ್ ಜಾಲಿ ಟ್ರಿಪ್ ಹೋಗ್ಯಾರ ಬಿಟ್ರೆ. ಗೊತ್ತನ? 2 ದಿನ ಆತ ಅವರಿಬ್ರು ಹೋಗಿ. ಏನ ಟ್ರಿಪ್? ಇಲ್ಲಿ ನನ್ನ ತಮ್ಮ ಒಬ್ಬನ ಇಲ್ಲ ಈ ನಮ್ನಿ ಕೆಲಸ ಮಾಡಕತ್ತಾನ. ಇವ ವಯಸ್ಸಿಗೆ ಬಂದ ಮಗ, ಇವ ಟ್ರಿಪ್ ಅಡ್ಡಾಡಕತ್ತಾನ ನೀ ಹೆಂಡತಿ ಕರ್ಕೊಂಡು. ನೋಡು ಪಾರ್ವತಿ, ನೀನು ನಿನ್ನ ಸೊಸಿಗೆ ಭಾಳ ಲೂಜ್ ಕೊಟ್ಟಿ. ಹಿಂಗ ಮಾಡ, ತಲೆ ಮೇಲೆ ಮೆಣಸಿನ ಹಿಂಡಿ ಹರಿತಾಳ. ಇಷ್ಟು ಸ್ವತಂತ್ರ ಕೊಟ್ಟಿದ್ದು ಚಲೋ ಅಲ್ಲ ನೀನು. ಅಲ್ಲ ಏನಾಯ್ತು ಬಿಡ್ರಿ, ಹೋಗಿ ಬರಲಿ, ಗಂಡ ಐತಿ ಅಡ್ಡಾಡ್ಕೊಂಡು ಬರಲಿ. ಅಲ್ಲ ಮತ್ತೆ ಗಂಡ ಐತಿ ಈ ವಯಸ್ಸಿನಾಗ ಅಡ್ಡಾಡ್ಲಾರ್ದೆ ಇನ್ಯಾವಾಗ ಅಡ್ಡಾಡ್ತಾರ? ಹೌದಿಲ್ಲ? ಈಗ ನಮ್ದಂತರೂ ಬಿಡ್ರಿ, ಅರ್ಧ ಜೀವನ ಕಳೆದೇ ಹೋತು. ಒಂದೆಲ್ಲರೂ ಹೋಗ್ಬೇಕು ಬರ್ಬೇಕು ಅಂದರೂ ಹಾಕಿದ್ದಿಲ್ಲ. ಇವ್ರದ್ದು ಹಂಗಲ್ಲ. ಹೋಗ್ಲಿ ಬಿಡ್ರಿ, ಹೋಗಿ ಬರಲಿ. ಅಯ್ಯೇ ಹೋಗಿ ಬರಲಿ. ನೀ ಇಂಥ ಕರೆದ್ರೆ ಮುಗಿದೋತು. ಏನು ನಿಮ್ಮನ್ನು ಕರೆದಿದ್ರನ? ಯಾಕೆ ನೀವು ಹೋಗಿಲ್ಲಲ್ಲ? ಅಯ್ಯೋ ನಮ್ಮನೇನು ಕರೆದಿಲ್ಲ. ಅಣ್ಣ ಇದ್ಕಿದ್ದಂಗೆ ರಾತ್ರಿ ಮಾತಾಡ್ಕೊಂಡಿರ್ಬೋದಾ, ತಯಾರಾಗಿ ಬೆಳಗ್ಗೆ ಬ್ಯಾಗ್ ತೊಗೊಂಡು ಬಂದೆ ಹೇಳಿದ್ದೆ ಇದ್ಕಿದ್ದಂಗೆ. ಅಷ್ಟೊತ್ತಿಗೆ ಅವಾಗ ಹೋಗ್ಬಾ ಅಂದ್ಲ. ಏನು ರಾತ್ರಿ ಅವ್ರವ್ರೇ ಮಾತಾಡ್ಕೊಂಡು ತಯಾರಾಗಿ ಬೆಳಿಗ್ಗೆ ಬ್ಯಾಗ್ ತುಂಬ್ಕೊಂಡು ಬಂದು ಹೇಳಿದ್ದ ನಿಮ್ಗೆ? ಆತು ಬಿಡಂಗಾರ. ಪಾರ್ವತಿ ನೀ ಬರ್ದಿಟ್ಕೋ ಇನ್ನೊಂದು ತಿಂಗಳಂದ್ರೆ ನಿನ್ನ ಮನೆ ಒಡೆದು ಬೇರೆ ಕದ್ಬೇಕಾರೆ ನೋಡ್ತೀರ. ಯಾಕಂದ್ರೆ ಆಕೆದಾಳಲ್ಲ ಸೊಸೆಯಾಗಿ ಬಂದಾಳ, ಆಕೆನ ಕಡಿಮೆ ಲೆಕ್ಕದಕ್ಕೆ ಎಲ್ಲಕ್ಕೆ ಅಲ್ಲ. ಮನ್ಯಾಗ ಹಿರಿಯರದಾರ ಕಿರಿಯರದಾರ ಕೇಳ್ಬೇಕು ಮಾಡ್ಬೇಕು ಅನ್ನೋದು ಏನಾರ ಯತಿ ಐತೆ ನೋಡೋರಿ.
ಚೇಚೆ ಅಂಟಿಯರ ಬಿಡ್ತನ್ರಿ, ಯಾಕೆ ಹಿಂಗ್ಯಾಕೆ ಮಾತಾಡ್ತೀರಿ? ಅಲ್ರಿ ಅಂಟಿಯರ, ಈಗ ನಮ್ಮನ್ನ ಕರೆದಿದ್ರು, ನಮ್ಗೇನು ಹೋಗಕ್ಕಿತ್ತ? ಈಗ ನಾವು ಒಬ್ಬಕ್ಕೆ ಹೋಗಿ ಮಾಡ್ಲಿ, ಇಲ್ಲಿ ನಮ್ಮ ಮನೆಯವ್ರಂತೂ ಬರ್ತಿದ್ದಿಲ್ಲ, ಇಲ್ಲ ಅವ್ರನ್ನ ನೋಡ್ಕೋಬೇಕು. ಇನ್ನು ಈಕಿದು ಕಾಲೇಜ್ ಐತಿ, ಈಕಿನೂ ಹೋಗಕ್ಕಾಗಂಗಿಲ್ಲ. ಕಾಲೇಜ್ ಸೂಟಿ ಮಾಡ್ಕೊಂಡು ಹೋಗಿ ಅಲ್ಲಿ ಕುಂತ್ರೆ ಎದಕ್ಕೆ ಬಂತದ? ಫೀಸ್ ಕಟ್ಟಿ ಓದ್ಲಿ ಅಂತೇಳಿ ಹಚ್ಚೈತಿ. ಅದಕ್ಕೆ ನಮಗೆ ಯಾರಿಗೂ ಪುರ್ಸತ್ತಿಲ್ಲ. ಅದಕ್ಕೆ ಅವನು ಹೆಂಡತಿ ಕರ್ಕೊಂಡು ಹೋಗ್ಬೇಕು ಅನ್ಸೈತಿ. ಆರಾಮ್ ಹೆಂಡತಿ ಕರ್ಕೊಂಡು ಹೋಗ್ಯಾನ. ಅದ್ರಾಗ ಏನೈತಿ? ಅದನ್ನೂ ಬಾಯ್ ಬಿಟ್ಟು ಅಂದು ಜಗಳ ಮಾಡಿದ್ರೆ ಏನೈತಿ ಹೇಳ್ರಿ? ಅಯ್ಯೋ, ನೀವು ಇದನ್ನೆಲ್ಲ ಯೋಚನೆ ಮಾಡಿ ತಲೆಗೆ ಟೆನ್ಷನ್ ತೊಗೊಬೇಡ್ರಿ. ಒಂದು ಸ್ವಲ್ಪ ತನ ರೂಮ್ನೇ ಮಕ್ಕೋ ಹೋಗ್ರಿ, ಆರಾಮಾಗಿ ಬರ್ತೀವಿ. ಏನಾರ ಹೇಳಿದ್ರ ಆಗ ಬರಂಗಿಲ್ಲ ನಿಮ್ಗೆ. ಒಟ್ಟು ನಮ್ಮ ತಮ್ಮನ್ನ ಸನಿ ಮಾಡಾಕತ್ತೀರಿ ಏನ? ಎರಡೆರಡು ದಿನ ಇವ್ರ ಗಂಡ ಐತಿ ಅಡ್ಡಾಡೋರು ವಯಸ್ಸಿನಾರು. ಪಾಪ ನನ್ನ ತಮ್ಮ ಮೊದ್ಲ ಮನ್ಯಾರ ಹಾರ್ಟ್ ಆಗಿ ಎದ್ದು ಬಂದೈತಿ. ಈಗ ಅವನ್ನ ದುಡಿಯಾಕ ಕಳ್ಸಾಕತ್ತಾರ ಇವ್ರು. ಈ ನಮ್ನಿ ಒಟ್ಟು ನಮ್ಮ ತಮ್ಮ ದುಡ್ದು ಎಲ್ಲಾರನ್ನೂ ಸಾಕ್ಬೇಕು. ಅಯ್ಯಯ್ಯ ಪುಣ್ಯ ತೆಗಿತ್ತಿ. ಹಿಂಗೆ ಮಾಡಿ ಅಲ್ಲಿ ಸೊಸಿ ಮಗನ ಕಡೆ ಜಗಳ ತಕೊಂಬಂದಿ ನೀನು. ಮತ್ತು ಆ ಹುಡುಗಿ ಮ್ಯಾಗ ಇಲ್ಲದ ಸಲದ್ದೆಲ್ಲ ಹೇಳ್ತಾಳೆ ಇಲ್ಲಿ. ಏನೋ ವಯಸ್ಸಿನ ಹೋಗ್ಯಾವ, ನಾಳೆ ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಬಂದ್ರೆ, ಒಂದು ಮಕ್ಕಳು ಮರಿ ಅಂತ ಆದ್ರೆ ಅವ್ರ್ಯಾಕೆ ಹಿಂಗೆ ಬಿಟ್ಬಿಟ್ಟು ಅಡ್ಡಾಡ್ತಾರೆ? ಹೋಗಿ ಬರಲಿ, 2 ಮಕ್ಕಳು ಅನ್ನೋದಿಲ್ಲ ಒಂದು ಸ್ವಲ್ಪ.